ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು. ಒಂದು 2 ದಿನ ಮುಂದೆ ಒಂದು ಪ್ರಮೋಷನ್ ವಿಡಿಯೋ ನೋಡಿದೆ ಬಜಾಜ್ ಕಂಪ್ನಿಯವ್ರದ್ದು. ಬಜಾಜು ಎಲೆಕ್ಟ್ರಿಕಲ್ ಆಟೋ ಟಗರು ಶಿವ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ವಿಡಿಯೋ ಹಾಕಿದ್ದಾರೆ. ಮತ್ತು ಅವ್ರ ಜೊತೆ ಅವರ ಸ್ನೇಹಿತರು ಕೂಡ ಇದ್ದಾರೆ. ಎಲೆಕ್ಟ್ರಿಕಲ್ ಆಟೋ ಬಗ್ಗೆ ನಾನೊಂದು ವಿಚಾರನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಆಟೋ ಚಾಲಕರ ಪರವಾಗಿ ನೀವು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ನಮಗೆ ಹೆಮ್ಮೆ ಇದೆ. ಆದರೆ ಎಲೆಕ್ಟ್ರಿಕಲ್ ಆಟೋ ವಿಚಾರದಲ್ಲಿ ನಾನು ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. 2 ವರ್ಷ ಮುಂಚೆ ನಾನೊಂದು ಅಪೆಸಿಟಿಲಿ ಎಲೆಕ್ಟ್ರಿಕಲ್ ಆಟೋ ತೊಗೊಂಡಿದ್ದೆ. ಮಿನಿಮಮ್ಮು ಅದು ಶೋರೂಮಲ್ಲಿ ಹೇಳಿದ್ದು 100 ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಅಂತ. ಒಂದು ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಅಂತ ಹೇಳಿದರು. ಆದರೆ ನಾವು ತಗೊಂಡ ಮೇಲೆ ಗೊತ್ತಾಗಿತ್ತು ಅದು 80 ಕಿಲೋಮೀಟ್ರ್ ಮಾತ್ರ ಮೈಲೇಜ್ ಕೊಡುತ್ತೆ ಅಂತ. ಹಾಗೆ ಅದ್ರ ಬಗ್ಗೆ ಕೆಲವು ವಿಚಾರಗಳಿದ್ದಾವೆ, ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ತೀನಿ. ಅದ್ರ ಬ್ಯಾಟ್ರಿ ರೈಟ್ ಬಂದು 1,20,000. 3 ವರ್ಷ ವಾರಂಟಿ ಕೊಟ್ಟಿರ್ತಾರೆ. 3 ವರ್ಷದ ಒಳಗಡೆ ಏನಾದರೂ ಕೆಟ್ಟೋದ್ರೆ ಸರ್ವಿಟೇಷನಲ್ಲಿ ರೆಡಿ ಮಾಡಿಕೊಡ್ತಾರೆ. ಆದರೆ 3 ವರ್ಷ ಆದಮೇಲೆ ಬ್ಯಾಟ್ರಿ ಏನಾದರೂ ಕೆಟ್ಟೋದ್ರೆ 1,20,000 ಕಟ್ಟಿ ಆ ಒಂದು ಹೊಸ ಬ್ಯಾಟ್ರಿನ ಖರೀದಿ ಮಾಡಬೇಕು. ಅದು 2 ವರ್ಷ ಹಿಂದೆ ಇದ್ದಂಥ ರೈಟು ಇವಾಗ ಮಿನಿಮಮ್ 2 ಲಕ್ಷನೂ ಕೂಡ ಹೇಳ್ತಾರೆ ಶೋರೂಮಲ್ಲಿ. ಹಾಗೆ ಅದರ ಚಾರ್ಜಿಂಗ್ ಇರುತ್ತೆ. ಆ ಚಾರ್ಜಿಂಗ್ ಫುಲ್ ಸೆಟ್ ಬಂದು 30,000. 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷ ಆದಮೇಲೆ ಅದೇನಾದರೂ ಕೆಟ್ಟೋದ್ರೆ 30,000 ಕೊಟ್ಟು ಆ ಒಂದು ಚಾರ್ಜರ್ನ ಖರೀದಿ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಆಟೋ ತಗೊಳ್ಳೋ ಮುಂಚೆ ಸ್ವಲ್ಪ ಆಟೋ ಚಾಲಕರು ಯೋಚನೆ ಮಾಡಿ. ಏಕೆಂದರೆ ಲೈಫು ಬರಲ್ಲ. ಎಲೆಕ್ಟ್ರಿಕಲ್ ಆಟೋ ಯಾವುದೇ ಕಾರಣಕ್ಕೂ ಲೈಫು ಬರಲ್ಲ. ಏಕೆಂದರೆ ಗಾಡಿಯ ವಾಶ್ ಮಾಡಿಸ್ಬೇಕಂತ ಹೇಳಿದ್ರೆ ಗಾಡಿ ವಾಶ್ ಮಾಡ್ಸೋಕ್ಕಾಗಲ್ಲ. ಏಕೆಂದರೆ ಅದರಲ್ಲಿ ಮೋಟ್ರು ಕೊಟ್ಟಿರ್ತಾರೆ. ಮೋಟ್ರಿಗೆ ನೀರು ಹೊಡೆಯೋಂಗಿಲ್ಲ, ಪ್ರೆಷರಲ್ಲಿ ಮೋಟ್ರಿಗೆ ನೀರು ಹೊಡೆಯೋಂಗಿಲ್ಲ. ಹಾಗೆ ಟಾಪ್ ಮಾತ್ರ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಮಳೆ ಬಂದರೆ ಬಾಡಿ ಮಟ್ಟಕ್ಕೆ ನೀರು ತುಂಬಿಕೊಂಡ್ರೆ ಮೋಟ್ರು ರೋಡಲ್ಲಿ ಆಫ್ ಆಗುತ್ತೆ. ಮೋಟ್ರು ರಿಪೇರಿ ಆದರೆ ಸರ್ವಿಟೇಷನಲ್ಲಿ ವಾರಗಂಟ್ಲೆ ತಗೋತಾರೆ ರೆಡಿ ಮಾಡೋಕ್ಕೆ. ಏಕೆಂದರೆ ಸರ್ವಿಟೇಷನು ಶೋರೂಮ್ಗೆ ಹೋಗಬೇಕು, ಸರ್ವಿಸ್ ಮಾಡ್ಸೋಕ್ಕೆ ಶೋರೂಮ್ಗೆ ಹೋಗಬೇಕು. ಅದು ಸುಮಾರು ಗಾಡಿ, 1-2 ಗಾಡಿ ಎಲ್ಲ ಸುಮಾರು ಗಾಡಿ ಇರ್ತವೆ. ಅದರಲ್ಲೂ ಸರ್ವಿಟೇಷನು ಬೆಂಗಳೂರಲ್ಲಿ ಕಡಿಮೆ, ಎಲೆಕ್ಟ್ರಿಕಲ್ ಸರ್ವಿಟೇಷನು ಬೆಂಗಳೂರಲ್ಲಿ ಕಡಿಮೆ. ಎಲೆಕ್ಟ್ರಿಕಲ್ ಆಟೋ ತಗೊಳ್ಳೋ ಮುಂಚೆ ದಯವಿಟ್ಟು ಆಟೋ ಚಾಲಕರು ಯೋಚನೆ ಮಾಡಿ. ಈಗ ಟಗರು ಶಿವ ಅವರು ಪ್ರಮೋಷನ್ ಮಾಡಿದ್ದಾರೆ, ಮತ್ತು ಅವರ ಸ್ನೇಹಿತರು ಕೂಡ ಮಾಡಿದ್ದಾರೆ ಪ್ರಮೋಷನ್ ವಿಡಿಯೋ ನೋಡ್ದು. ಆದರೆ ದಯವಿಟ್ಟು ಟಗರು ಶಿವ ಅವರಿಗೆ ಒಂದು ವಿಚಾರನ ನೀವು ಕೂಡ ಒಂದು LPG ಬಜಾಜ್ ಆಟೋ ಓಡಿಸ್ತಾ ಇದ್ದೀರಾ. ದಯವಿಟ್ಟು ನಿಮಗೆ ಆದಂಥ ಅನುಭವಗಳು ನಿಮಗೆ ಗೊತ್ತಿದೆ. ದಯವಿಟ್ಟು ಒಂದಂತೂ ಅರ್ಥ ಮಾಡ್ಕೊಳ್ಳಿ. ಆಟೋ ಚಾಲಕರು ಇವತ್ತಿನ ದಿನದಲ್ಲಿ ತುಂಬ ಕಷ್ಟ ಅನುಭವಿಸ್ತವ್ರೆ. ಯಾವುದೋ ಒಂದು ಪ್ರಚಾರ ಸಿಕ್ತು ಅಂತ ಹೇಳ್ಬಿಟ್ಟು ಆ ಪ್ರಚಾರ ಮಾಡಿ ಚಾಲಕರನ್ನ ಕಷ್ಟ ಕಾಲಕ್ಕೆ ತರಕ್ಕೆ ಹೋಗ್ಬೇಡಿ. ಏಕೆಂದರೆ ತುಂಬ ದೂರದಿಂದ ಬೆಂಗಳೂರಿಗೆ ಬಂದು ಒಂದು ಆಟೋ ಓಡಿಸಿ ಜೀವನ ಮಾಡಿಕೊಂಡು ಜೀವನ ಕಟ್ಕೋಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ದಯವಿಟ್ಟು ಒಳ್ಳೆ ದಾರಿ ತೋರಿಸಿ, ಒಳ್ಳೆ ಮಾರ್ಗ ತೋರಿಸಿ. ಈ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡು ಸಮಸ್ಯೆಗಳನ್ನ ಎದುರಿಸ್ಬೇಡಿ. ಏಕೆಂದರೆ ಸುಮಾರು ಜನ ಕಂಪ್ಲೇಂಟ್ಗಳನ್ನ ದಿನನಿತ್ಯ ತಗೊಬರ್ತಿದ್ದಾರೆ ಎಲೆಕ್ಟ್ರಿಕಲ್ ಆಟೋದು. ಸುಮಾರು ಅಪೆಸಿಟಿ ಆಟೋಗಳನ್ನ ರ್ಯಾಪಿಡೋ ಕಂಪ್ನಿಯವನು ಕೊಂಡ್ಕೊಬಿಟ್ಟ. ಸುಮಾರು ಗಾಡಿಗಳನ್ನ ಕೊಂಡ್ಕೊಂಡು 1 ವರ್ಷ ಗಾಡಿಗಳು ಯಾವತ್ತು ಸ್ಕ್ರ್ಯಾಪ್ ಥರ ಆಗಿದ್ದಾವೆ. ಸುಮಾರು ಜನ ಬಾಡಿಗೆಗೆ ತಿಂಗಳು ಪೇಮೆಂಟ್ಗೆ ರ್ಯಾಪಿಡೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಎಲೆಕ್ಟ್ರಿಕಲ್ ಆಟೋ ಅವೆಲ್ಲ ರೋಡ್ ಮೇಲೆ ನೋಡಿರ್ತೀರ. ಎಲೆಕ್ಟ್ರಿಕಲ್ ಆಟೋಗಳು ಯಾವ ಥರ ವರ್ಸ್ಟ್ ಆಟೋಗಳಾಗಿದೆ 1 ವರ್ಷಕ್ಕೆಲ್ಲ ಅಂತ. ದಯವಿಟ್ಟು ಹೊಸದಾಗಿ CNG ಗಾಡಿಗಳು, LPG ಗಾಡಿಗಳು ಪ್ರತಿಯೊಂದನ್ನು ಕೂಡ ಬಜಾಜ್ ಕಂಪ್ನಿಲಿ ಬಿಟ್ಟಿದ್ದಾರೆ. ಇದೂ ಬಜಾಜ್ ಕಂಪ್ನಿದೆ ಎಲೆಕ್ಟ್ರಿಕಲ್ ಆಟೋ ಹೊಸ್ದಾಗಿ ಬಿಟ್ಟಿರೋದು. ದಯವಿಟ್ಟು ಎಲೆಕ್ಟ್ರಿಕಲ್ ಆಟೋ ತಗೊಳ್ಳೋ ಮುಂಚೆಗೆ ಯೋಚನೆ ಮಾಡಿ. ತಗೊಬಿಡಿ ಅಂತ ಹೇಳ್ತಲ್ಲ, ತಗೊಳ್ಳೋ ಮುಂಚೆಗೆ ದಯವಿಟ್ಟು ಯೋಚನೆ ಮಾಡಿ. ಹಾಗೆ ಟಗರು ಶಿವ ಅವ್ರಿಗೆ ಒಂದು ವಿಚಾರನ ತಿಳಿಸ್ಕೊಡ್ತೀವಿ. ಏಕೆಂದರೆ ನೀವು ಕೂಡ ತುಂಬ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಮಾಹಿತಿನ ಕೊಡ್ತೀರಾ. ಆದರೆ ಈ ವಿಡಿಯೋ ಒಂದು ನಮಗೆ ಬೇಜಾರಾದಂಥ ಒಂದು ಸಂಗತಿ. ಏಕೆಂದರೆ ಎಲೆಕ್ಟ್ರಿಕಲ್ ಆಟೋನ ತಗೊಂಡು ನಾನು ಅನುಭವಿಸಿದ್ದೀನಿ. ಏಕೆಂದರೆ ಸರ್ವಿಸ್ ಸ್ಟೇಷನು ಬೆಂಗಳೂರಲ್ಲಿ 2 ಕಡೆ 3 ಕಡೆ ಇರುತ್ತೆ. ಹೋದರೆ 1 ದಿನ ಎಲ್ಲ ಆಗುತ್ತೆ, ಇಲ್ಲ 2 ದಿನ ಆಗುತ್ತೆ. ಅದರಿಂದ ದಯವಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀರಾ. ಈ ವಿಡಿಯೋಗೆ ನಾನು ನಿಮಗೆ ಒಂದು ಕೆಲವು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಏಕೆಂದರೆ ಸುಮಾರು ಕಡೆ ತುಂಬ ಚಾಲಕರು ಈ ಎಲೆಕ್ಟ್ರಿಕಲ್ ಆಟೋನ ತಗೊಂಡು ಅನುಭವಿಸ್ತಾ ಇದ್ದಾರೆ. ಏಕೆಂದರೆ ಸರ್ವಿಸ್ ಹೋದರೆ 1 ದಿನ 2 ದಿನ ಆದ್ರೂ ಕೂಡ ಸರ್ವಿಸ್ ಮಾಡಲ್ಲ. ಏಕೆಂದರೆ ಅಷ್ಟು
ಅದ್ರ ಬಗ್ಗೆ ಗೊತ್ತಿರಲ್ಲ, ಮೆಕ್ಯಾನಿಕ್ಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲ್ಲ. ಲ್ಯಾಪ್ಟಾಪಲ್ಲೇ ಅದನ್ನು ಸೆನ್ಸರ್ ಕೂಡ ಇರುತ್ತೆ ಅದರಲ್ಲಿ, ಲ್ಯಾಪ್ಟಾಪಿಂದ ಸಿಸ್ಟಮಿಂದ ಅದನ್ನು ಸರಿಪಡಿಸ್ಬೇಕು. ಯಾವ್ದಾದ್ರು ಒಂದು ಪಾರ್ಟ್ಸು ಹೋಗಿದೆ ಅಂದ್ರೂ ಕೂಡ ಅದು ಸಿಸ್ಟಮಿಂದನೇ ಕಂಡುಹಿಡಿದು ಅದನ್ನು ಸರಿಪಡಿಸ್ಬೇಕು. ದಯವಿಟ್ಟು ಚಾಲಕರು ಒಂದು ಎಚ್ಚರಿಕೆಯಿಂದ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.